ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದ್ದಿರಬಹುದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷಕರವಾಗಿರುತ್ತದೆ. ಮಕರ ರಾಶಿ ಜುಲೈ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ. ಮಕರ ರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರ, ಜಾಬ್ ಹಾಗೂ ಬಿಸ್ನೆಸ್, ನಿಮ್ಮ ಅದೃಷ್ಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿ, ದ್ವಿತೀಯ ಭಾವದಲ್ಲಿ ರಾಹು ಗ್ರಹ, ಪಂಚಮದಲ್ಲಿ ಶುಕ್ರ ಗ್ರಹ. ಪಂಚಮಾಧಿಪತಿ ಪಂಚಮ ಭಾವದಲ್ಲಿ ತನ್ನ ಸ್ವಂತ ಭಾವದಲ್ಲಿ ಇದೆ. ಇದನ್ನು ಮಾಳವ್ಯ ಯೋಗ ಎಂದು ಸಹ ಕರೆಯಲಾಗಿದೆ. ಮುಂದೆ ಇದರ ಬಗ್ಗೆ ವಿವರಣೆಯನ್ನು ಕೊಡುತ್ತೇನೆ. 6ನೇ ಭಾವದಲ್ಲಿ ಸೂರ್ಯ ಗ್ರಹ ಹಾಗೂ ಗುರುಗ್ರಹ, ಸಪ್ತಮ ಭಾವದಲ್ಲಿ ಬುಧ ಗ್ರಹ, ಅಷ್ಟಮ ಭಾವದಲ್ಲಿ ಕೇತು ಹಾಗೂ ಮಂಗಳ ಗ್ರಹಗಳು ಸ್ಥಿತವಾಗಿದೆ. ಮೊದಲಿಗೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿರುವುದು ಆರೋಗ್ಯಕ್ಕೆ ಹೆಚ್ಚು ಸಮಸ್ಯೆಯನ್ನು ಕೊಡುವುದಿಲ್ಲ. ಆದರೆ ನಿಮ್ಮ ಅಷ್ಟಮ ಭಾವದಲ್ಲಿ ಕೇತು ಹಾಗೂ ಮಂಗಳ ಗ್ರಹ ಇರುವುದರಿಂದ, ದ್ವಿತೀಯ ಭಾವದಲ್ಲಿ ರಾಹು ಗ್ರಹ ಸ್ಥಿತವಾಗಿರುವುದರಿಂದ ಬಾಯಿ ಹಾಗೂ ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಗಂಟಲು ನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇಷ್ಟು ಬಿಟ್ಟರೆ ಜುಲೈ ತಿಂಗಳಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಚೆನ್ನಾಗಿರಲಿದೆ. ಎರಡನೆಯದಾಗಿ ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಜುಲೈ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ಪಂಚಮ ಭಾವದಿಂದ ವಿದ್ಯೆ, ಶಿಕ್ಷಣವನ್ನು ನೋಡಬಹುದು. ನಿಮ್ಮ ಪಂಚಮಾಧಿಪತಿ ಜುಲೈ ತಿಂಗಳಲ್ಲಿ ಪಂಚಮ ಭಾವದಲ್ಲಿ ಸ್ಟ್ರಾಂಗ್ ಆಗಿ ಕುಳಿತಿದೆ. ಗೋಚಾರದ ಪ್ರಕಾರ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯವಾಗಿದೆ. ಕೇವಲ 1 ವರ್ಷದಲ್ಲಿ 1 ತಿಂಗಳು ಮಾತ್ರ ಶುಕ್ರ ಗ್ರಹ ತನ್ನ ಸ್ವಂತ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಜನ್ಮಕುಂಡಲಿಯಲ್ಲಿಯೂ ನಿಮ್ಮ ಪಂಚಮಾಧಿಪತಿ ಬಹಳ ಸ್ಟ್ರಾಂಗ್ ಆಗಿ ಇದ್ದರೆ ಗೋಚಾರದ ಗ್ರಹದ ಸಂಚಾರದಿಂದ ಅತ್ಯುತ್ತಮವಾಗಿ ಏಕಾಗ್ರತೆಯನ್ನು ವಹಿಸುತ್ತೀರಾ. ಹೆಚ್ಚು ಬುದ್ಧಿವಂತಿಕೆಯಿಂದ, ಚಾಕಚಕ್ಯತೆಯಿಂದ ಶಿಕ್ಷಣವನ್ನು ಕಲಿಯುತ್ತೀರಾ. ಜುಲೈ ತಿಂಗಳಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳು ಹೊಸದಾಗಿ ಅಡ್ಮಿಷನ್ ಆಗಬಹುದು. ಎಂಟ್ರೆನ್ಸ್ ಎಕ್ಸಾಮ್ ಬರೆದರೆ ಸಕ್ಸಸ್ ಅನ್ನು ಕಾಣುತ್ತೀರಾ. ಮೂರನೆಯದಾಗಿ ಮಕರ ರಾಶಿಯವರ ಜುಲೈ ತಿಂಗಳಲ್ಲಿ ಪ್ರೀತಿ ಪ್ರೇಮ ಹೇಗಿರಲಿದೆ ಎಂದು ನೋಡುವುದಾದರೆ, ಪ್ರೀತಿ ಪ್ರೇಮವನ್ನು ಸಹ ಪಂಚಮ ಭಾವದಿಂದ ವಿಶ್ಲೇಷಣೆ ಮಾಡಬಹುದು. ಜುಲೈ ತಿಂಗಳಲ್ಲಿ ಪ್ರೀತಿಕಾರಕ ಶುಕ್ರ ಗ್ರಹ ತನ್ನ ಸ್ವಂತ ಭಾವ, ಸ್ವಂತ ರಾಶಿಯಲ್ಲಿಯೇ ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ಕಾರಣಾಂತರಗಳಿಂದ ದೂರವಾಗಿದ್ದರೆ, ಜುಲೈ ತಿಂಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ವೈಮನಸ್ಸುಗಳು ಕಡಿಮೆಯಾಗಿ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಭಾವನೆಗಳು, ಪ್ರೀತಿ, ಬಾಂಧವ್ಯ ಹೆಚ್ಚಾಗಲಿದೆ. ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ವೈವಾಹಿಕ ಜೀವನ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಸಪ್ತಮದಲ್ಲಿ ಬುಧ ಗ್ರಹ ಸ್ಥಿತವಾಗಿದೆ. ಮಂಗಳ ಗ್ರಹ ನಿಮ್ಮ ಕುಟುಂಬ ಸ್ಥಾನವನ್ನು ವೀಕ್ಷಿಸುತ್ತಿರುವ ಕಾರಣದಿಂದಾಗಿ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡಿ. ಇಲ್ಲದಿದ್ದರೆ ನೀವು ಆತುರವಾಗಿ ಸಣ್ಣದಾಗಿ ಮಾತನಾಡಿದರೂ ಈ ಸಣ್ಣ ಮಾತೆ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಜುಲೈ ತಿಂಗಳು ಸಾಧ್ಯವಾದಷ್ಟು ಯೋಚನೆ ಮಾಡಿ ತಾಳ್ಮೆಯಿಂದ ಮಾತನಾಡಬೇಕು. ಮಕರ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಜುಲೈ ತಿಂಗಳಲ್ಲಿ ಹೇಗಿದೆ ಎಂದು ನೋಡೋಣ. ನಿಮ್ಮ ಭಾಗ್ಯಾಧಿಪತಿ ಬುಧ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಶುಕ್ರ ಗ್ರಹ ತ್ರಿಕೋಣ ಭಾವದಲ್ಲಿರುವುದರಿಂದ ಜುಲೈ ತಿಂಗಳು ನಿಮ್ಮ ಅದೃಷ್ಟದ ತಿಂಗಳಾಗಿದೆ. ಮಕರ ರಾಶಿಯವರು ಯಾವಾಗಲೂ ದುಃಖ, ನಿರಾಶೆ, ಹತಾಶೆಯಿಂದ ಚಿಂತೆ ಮಾಡುತ್ತಾ ಇರುತ್ತೀರಾ. ಜುಲೈ ತಿಂಗಳು ಶುಕ್ರ ಗ್ರಹದ ಆಶೀರ್ವಾದದಿಂದ, ಮಾಳವ್ಯ ಯೋಗದ ಪ್ರಭಾವದಿಂದ ಈ ತಿಂಗಳು ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ದವರು ಸ್ಟಾರ್ಟ್ ಮಾಡಬಹುದು. ನಿಮ್ಮ ಕರಿಯರಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ಕಾಣುತ್ತೀರಾ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ದಶಮಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಹಣಕಾಸಿನ ಕಷ್ಟದ ಪರಿಸ್ಥಿತಿಗೆ ನಿಮ್ಮ ತಾಯಿಯಿಂದ, ಹೆಂಡತಿ ಅಥವಾ ನಿಮ್ಮ ಮಗಳಿಂದ ಹಣದ ಸಹಾಯ ಸಿಗಲಿದೆ. ಹಾಗೂ ನಿಮ್ಮ ಸ್ನೇಹಿತರು ಸಹಾಯ ಮಾಡುವುದರ ಮೂಲಕ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಹಣದ ಲಾಭವಾಗಲಿದೆ. ಜುಲೈ 9ರವರೆಗೂ ಗುರುಗ್ರಹ ಅಸ್ತಂಗತವಾಗಿರುವಂತಹ ಕಾರಣ
ಮಕರ ರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠಿಸಿ. ಎಲ್ಲಿ ವಿಷ್ಣುವಿನ ಆರಾಧನೆ ಇರುತ್ತದೆಯೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯು ನೆಲೆಸುತ್ತಾಳೆ. ಮಕರ ರಾಶಿಯವರ ಭಾಗ್ಯಾಧಿಪತಿ ಬುಧ ಗ್ರಹ ಸಪ್ತಮ ಭಾವದಲ್ಲಿದೆ. ನೀವು ಕೇವಲ ಶಾರೀರಿಕ ಶ್ರಮ ವಹಿಸುವುದರ ಜೊತೆಗೆ ಮಾನಸಿಕವಾಗಿ ಭೌತಿಕ ಶ್ರಮ ಅಗತ್ಯವಾಗಿದೆ. ಬುಧ ಗ್ರಹ ಅಂದರೆ ಬುದ್ಧಿಗೆ ಕಾರಕ, ವಿವೇಕಕ್ಕೆ ಕಾರಕ ಗ್ರಹವಾಗಿರುವುದರಿಂದ ಹಾರ್ಡ್ ವರ್ಕ್ ಮಾಡುವುದರಿಂದ ಯಶಸ್ಸು ಸಿಗುವುದಿಲ್ಲ. ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಈ ಜುಲೈ ತಿಂಗಳಲ್ಲಿ ಬಿಸ್ನೆಸ್ ಮಾಡುವವರಿಗೆ ಜುಲೈ ತಿಂಗಳಲ್ಲಿ ಹೊಸ ಆರ್ಡರ್ಗಳು ಸಿಗಲಿದೆ. ನಿಮ್ಮ ಡೈಲಿ ಇನ್ಕಮ್ ಹೆಚ್ಚಾಗಲಿದೆ. ಸಣ್ಣ ಹಾಗೂ ದೊಡ್ಡ ಉದ್ಯಮಿಗಳಿಗೂ ಹೆಚ್ಚಿನ ಧನಲಾಭವನ್ನು ಕಾಣಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.